Welcome back to the video lecture series of Basic Electrical Engineering. So in the last part, we have discussed about the operating principle and EMF equation of a transformer. So how to derive the equation for the EMF equation. So in this part, we'll be discussing about the losses which are going to occur in the transformer. When it comes to the losses in a transformer, with respect to the introduction part, we have stated that there are no mechanical losses, there are no rotatory part, and it's a stationary device. Then the losses here, what we are discussing is in terms of volt. The losses what we are discussing here is the electrical losses. So there are no mechanical losses, there is no rotatory part, there is no wear and tear out part, or there is no fine tuning or adjustment. But the electrical losses what we have, so that we are discussing here. The losses in the transformer can be classified into two types. They are copper loss and iron loss. The copper loss is also known as variable loss, and the iron loss is also called as constant loss. In the next slides, we'll discuss why the copper loss is known as variable loss and why the iron loss is known as constant loss. So ಟ್ರಾನ್ಸ್ಫಾರ್ಮರ್ ಲಾಸಸ್ ಅಂತ ಬಂದಾಗ ನಮಗೆ ಯಾವುದೇ ಮೆಕ್ಯಾನಿಕಲ್ ಲಾಸಸ್ ಇಲ್ಲ ಟ್ರಾನ್ಸ್ಫಾರ್ಮರ್ ಅಲ್ಲಿ, ಯಾವುದೇ ರೊಟೇಟರಿ ಪಾರ್ಟ್ ಆಗಲಿ ಆ ರೀತಿ ಯಾವುದೇ ರೊಟೇಷನಲ್ ಪಾರ್ಟ್ಸ್ ಯಾವುದು ಇಲ್ಲದೆ ಇರೋದ್ರಿಂದ ಟ್ರಾನ್ಸ್ಫಾರ್ಮರ್ ಅಲ್ಲಿ, ಮತ್ತೆ ಅದೊಂದು ಸ್ಟೇಷನರಿ ಡಿವೈಸ್ ಆಗಿರೋದ್ರಿಂದ ನಮಗೆ ಮೆಕ್ಯಾನಿಕಲ್ ಲಾಸಸ್ ಯಾವುದು ಇರಲ್ಲ. ಫ್ರಿಕ್ಷನ್ ಆಗಲಿ ಅಥವಾ ಯಾವುದೇ ಸವಿಯುವಂಥ ವಸ್ತುಗಳಾಗಲಿ ತಿರುಗುವಂಥ ವಸ್ತು ಆಗಲಿ ಯಾವುದು ಟ್ರಾನ್ಸ್ಫಾರ್ಮರ್ ಅಲ್ಲಿ ಇಲ್ಲದೆ ಇರೋದ್ರಿಂದ ನಮಗೆ ಆ ಮೆಕ್ಯಾನಿಕಲ್ ವರ್ಕ್ಸ್ ಏನಿರುತ್ತೆ ಅದು ಯಾವುದು, ಅಥವಾ ಅದರಿಂದ ಆದಂಥ ಮೆಕ್ಯಾನಿಕಲ್ ಲಾಸ್ಗಳೇನಿತ್ತು ಅದು ಯಾವುದು ಇಲ್ಲ. ಲಾಸಸ್ ಇಲ್ಲಿ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಅಥವಾ ಎಲೆಕ್ಟ್ರಿಕಲ್ ಕರೆಂಟ್ ಪಾಸ್ ಆದಾಗ ಕೆಲವೊಂದು ಚೇಂಜಸ್ ಏನಾಗುತ್ತೋ ಅದರಿಂದ ಹೀಟ್ ಆಗಿ ರೇಡಿಯೇಟ್ ಆಗುವಂಥ ಲಾಸಸ್ಗಳು ಏನಿದ್ದು ಆ ಲಾಸಸ್ನ ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಟ್ರಾನ್ಸ್ಫಾರ್ಮರ್ ಲಾಸಸ್ ಅಲ್ಲಿ ಮೇಜರ್ ಬಂದು ಎರಡು ಮುಖ್ಯವಾದ ಲಾಸ್ಗಳು ಬಂದು ಕಾಪರ್ ಲಾಸ್ ಮತ್ತೆ ಐರನ್ ಲಾಸ್ ಅಂತ ಕರಿತೀವಿ. ಈ ಕಾಪರ್ ಲಾಸ್ನ ನಾವು ವೇರಿಯಬಲ್ ಲಾಸ್ ಅಂತ ಕೂಡ ಕರಿತೀವಿ, ಐರನ್ ಲಾಸ್ನ ಕಾನ್ಸ್ಟೆಂಟ್ ಲಾಸ್ ಅಂತ ಕೂಡ ಕರಿತೀವಿ. ಸೊ ಏನಕ್ಕೆ ವೇರಿಯಬಲ್ ಲಾಸ್ ಮತ್ತೆ ಕಾನ್ಸ್ಟೆಂಟ್ ಲಾಸ್ ಅಂತ ಕರಿತೀವಿ, ಸೊ ನೆಕ್ಸ್ಟ್ ಸ್ಲೈಡ್ಗಳನ್ನ ನಾವು ನೋಡೋಣ. ಸೊ ಮೊದಲನೇದಾಗಿ ವಿಲ್ ಲುಕ್ ಅಟ್ ಕಾಪರ್ ಲಾಸ್. ಸೊ ಈ ಕಾಪರ್ ಲಾಸ್ ಯಾವುದರಿಂದ ಬರುತ್ತೆ? ಸೊ ಮೇಜರ್ ಆಗಿ ನಾವು ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಡಿಫೈನ್ ಮಾಡಿದ್ವಿ. ಕಾಪರ್ ಲಾಸ್ ಬಂದು ಏನು ವೈಂಡಿಂಗ್ಸ್ ಇದೆಯೋ ಟ್ರಾನ್ಸ್ಫಾರ್ಮರ್ ಅಲ್ಲಿ, ಪ್ರೈಮರಿ ವೈಂಡಿಂಗ್ ಮತ್ತೆ ಸೆಕೆಂಡರಿ ವೈಂಡಿಂಗ್ ಅಂತ ಏನಿದೆಯೋ ಆ ಎರಡು ವೈಂಡಿಂಗ್ ಯಾವ್ದ್ರಿಂದ ಮಾಡಿರ್ತೀವಿ, ಎರಡೂ ವೈಂಡಿಂಗ್ ಕೂಡ ನಾವು ಕಾಪರ್ ವೈರ್ ಇಂದ ಮಾಡ್ತೀವಿ. ಸೊ ಯಾವುದೇ ಒಂದು ವೈರ್ ಅಥವಾ ಕಂಡಕ್ಟರ್ ಅಂತ ಬಂದಾಗ ಅದರಲ್ಲಿ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಸೊ ಆ ರೆಸಿಸ್ಟೆನ್ಸ್ ಏನಿದೆಯೋ ಆ ರೆಸಿಸ್ಟೆನ್ಸ್ ಇಂದ ಎಕ್ಸಿಸ್ಟ್ ಆಗಿರುವಂಥದ್ದು ಈ ಕಾಪರ್ ಲಾಸ್. ಯಾವ ರೀತಿ ಅಂತ ಹೇಳಿದ್ರೆ, ಸೊ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಟ್ರಾನ್ಸ್ಫಾರ್ಮರ್ ವರ್ಕಿಂಗ್ ಮತ್ತೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಾವು ನೋಡಿದ್ರು ಕಾಪರ್ ಲಾಸ್ ಅಂತ ಜನರೇಟ್ ಆಗುತ್ತೆ. ಸೊ ದಟ್ ಕಾಪರ್ ಲಾಸ್ ಯಾವ ಈಕ್ವೇಶನ್ ಇಂದ ಡಿಫೈನ್ ಮಾಡೋದು ಅಂದ್ರೆ I²R. ಈವನ್ ಹೀಟ್ ಈಕ್ವೇಶನ್ ಅಲ್ಲಿ ಬಂದಾಗಲೂ ನಾವು ಯಾವ್ದು ಸೇಮ್. ಸೊ ರೆಸಿಸ್ಟೆನ್ಸ್ ನಾನು ಹೇಳ್ದಂಗೆ ವಿ ಕೆನಾಟ್ ಏಬಲ್ ಟು ಮೇಕ್ ಇಟ್ ಝೀರೋ ಪ್ರಾಕ್ಟಿಕಲಿ ಝೀರೋ ಮಾಡಕ್ ಬರೋಲ್ಲ. ಹಾಗಾಗಿ ನಾವು ಯಾವಾಗ ಪ್ರೈಮರಿ ವೈಂಡಿಂಗ್ ಅಥವಾ ಸೆಕೆಂಡರಿ ವೈಂಡಿಂಗ್ ಮುಖಾಂತರ ಕರೆಂಟ್ ಫ್ಲೋ ಆಗುತ್ತೋ ಆ ಕರೆಂಟ್ ಫ್ಲೋ ಆದಾಗ I²R ಲಾಸ್ ಬಂದೇ ಬರುತ್ತೆ. ಸೊ ರೆಸಿಸ್ಟೆನ್ಸ್ ನ ಝೀರೋ ಮಾಡಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆದಷ್ಟು ಕರೆಂಟ್ ನ ನಾವು ಎಷ್ಟು ಕಮ್ಮಿ ಇಡಕ್ ಸಾಧ್ಯನೋ ಅಷ್ಟು ಕಮ್ಮಿ ಇಡ್ತೀವಿ. ಸೊ ಕಾಪರ್ ಲಾಸ್ ನ ಮೂಲ ಈ ರೆಸಿಸ್ಟೆನ್ಸ್ ಏನಿರುತ್ತೆ ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ ಅಲ್ಲಿ. The copper loss occurs due to the resistance, the R1 and R2, which represents the resistance of the primary winding and secondary winding respectively. As both the primary and secondary currents depend upon the load of the transformer,
copper loss is known as variable loss. ಏನು ನಾವು ಕಾಪರ್ ಲಾಸ್ ನ ವೇರಿಯಬಲ್ ಲಾಸ್ ಅಂತ ಏನಕ್ಕಪ್ಪ ಕರಿತೀವಿ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ I²R. ಸೊ I ಡಿಪೆಂಡ್ಸ್ ಆನ್ ವಾಟ್? I ಡಿಪೆಂಡ್ಸ್ ಆನ್ ದಿ ಲೋಡ್ ಕೆಪಾಸಿಟಿ ಜಾಸ್ತಿ ಮಾಡ್ತಿದ್ದಂಗೆ ಕರೆಂಟ್ ಜಾಸ್ತಿ ಆಗುತ್ತೆ. ಕರೆಂಟ್ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಂಗೆ ಲಾಸ್ ಕೂಡ, ಸೊ ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಬೈ ಸ್ಕ್ವೇರ್ ಟೈಮ್ಸ್. ಸೊ ಹಾಗಾಗಿ ನಾವು ಒಂದು ಟ್ರಾನ್ಸ್ಫಾರ್ಮರ್ಗೆ ಕಾಪರ್ ಲಾಸ್ ನ ವೇರಿಯಬಲ್ ಲಾಸ್ ಅಂತ ಹೇಳ್ತೀವಿ. ಸೊ ಲೋಡ್ ಜಾಸ್ತಿ ಆಗ್ತಿದ್ದಂಗೆ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ, ಕಾಪರ್ ಲಾಸ್ ಕೂಡ ಜಾಸ್ತಿ ಆಗುತ್ತೆ. ಲೋಡ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಲಾಸ್ ಕೂಡ ಕಮ್ಮಿ ಆಗುತ್ತೆ. ಬಟ್ ಹಾಗಂತ ಝೀರೋ, ನಾನು ಯಾವುದೋ ಲೋಡ್ ಹಾಕಲಿಲ್ಲ ಅಂದ ಮಾತ್ರಕ್ಕೆ ಝೀರೋ ಇರುತ್ತೆ ಅಂತ ಅಲ್ಲ. ಬಿಕಾಸ್ ಕಂಡಕ್ಟರ್ಗೆ ರೆಸಿಸ್ಟೆನ್ಸ್ ಫಿಕ್ಸ್ ಆಗಿದೆ. ಅದ್ರ ಜೊತೆಗೆ ಡಿಪೆಂಡಿಂಗ್ ಆನ್ ದಟ್ ಐ ವ್ಯಾಲ್ಯೂ ಬೇಸ್ ಅಲ್ಲಿ ಸ್ವಲ್ಪ ಲೀಕೇಜ್ ಕರೆಂಟ್ ಕೂಡ ಫ್ಲೋ ಆದಾಗಲೂ ಕೂಡ ನಮಗೆ ಲಾಸಸ್ ಇದೆ. ಒಂದು ಟ್ರಾನ್ಸ್ಫಾರ್ಮರ್ದು ಒಟ್ಟಾರೆ ಕಾಪರ್ ಲಾಸ್ ಅಂತ ನೋಡಿದಾಗ, ದಟ್ ಈಸ್ ದ ಟೋಟಲ್ ಕಾಪರ್ ಲಾಸ್ ಇಸ್ ಈಕ್ವಲ್ ಟು ದ ಕಾಪರ್ ಲಾಸ್ ಆಫ್ ಪ್ರೈಮರಿ plus the copper loss of secondary. So copper loss of primary and secondary will be given by the equation. So copper loss na bandu ನಾವು WCU ಇದರಿಂದ represent ಮಾಡ್ತೀವಿ. So primary copper loss ಬಂದ್ರೆ primary ಅಲ್ಲಿ ಯಾವ ಕರೆಂಟ್ I1, so resistance R1, so I²R, I1²R1. ಅದೇ ರೀತಿ secondary ಬಂದಾಗ secondary ಫ್ಲೋ ಆಗೋ ಕರೆಂಟ್ ಯಾವುದು? I2. So secondary winding resistance R2. So I²R2. So this is the total copper loss of a transformer. So resistance fix ಆಗಿರುತ್ತೆ, ನನಗೆ ವೇರಿ ಆಗೋದು ಅಥವಾ ಪ್ರೈಮರಿ ಕರೆಂಟ್ ವೇರಿ ಆಗ್ಬೋದು ಅಥವಾ ಸೆಕೆಂಡರಿ ಕರೆಂಟ್ ವೇರಿ. ಸೊ ಈ ಕರೆಂಟ್ ಯಾವಾಗ ವೇರಿ ಆಗುತ್ತೋ ಆವಾಗ ಟೋಟಲ್ ವ್ಯಾಲ್ಯೂ ವೇರಿ ಆಗುತ್ತೆ. ಸೊ that's why we call it as copper loss as a variable loss, and this depends on the load factor. ಇದು ಕಾಪರ್ ಲಾಸ್. ಸೊ ಪ್ರೈಮರಿ ಮತ್ತೆ ಸೆಕೆಂಡರಿ ಕರೆಂಟ್ ನಾನು ಕಾಮನ್ ಅಂತ ತಗೊಂಡಾಗ ನನಗೆ R1 ಪ್ಲಸ್ R2 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಐರನ್ ಲಾಸ್. ಸೊ ದ ಐರನ್ ಲಾಸ್ ಈಸ್ ಆಲ್ಸೋ ನೋನ್ ಆಸ್ ಕೋರ್ ಲಾಸ್ ಆರ್ ಕಾನ್ಸ್ಟೆಂಟ್ ಲಾಸ್. ಸೊ ಈ ಐರನ್ ಲಾಸ್ ನ ನಾವು ಕೋರ್ ಲಾಸ್ ಅಥವಾ ಕಾನ್ಸ್ಟೆಂಟ್ ಲಾಸ್ ಅಂತ ಕರಿತೀವಿ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ಕಾನ್ಸ್ಟೆಂಟ್ ಲಾಸ್ ಅಂತ ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ನಾವು ಏನು ಟ್ರಾನ್ಸ್ಫಾರ್ಮರ್ ಕೋರ್ ಅಂತಿದೆಯೋ ಆ ಕೋರ್ ಅಲ್ಲಿ ಅಕ್ಕರ್ ಆಗಂತ ಲಾಸ್ ಇದೆ. ಬಿಕಾಸ್ ಆಫ್ ದ ಕೋರ್, ಆ ಕೋರ್ ಬಂದು ಯಾವುದೇ ವೇರಿಯೇಷನ್ ಒಳಗಾಗಲ್ಲ. ಅಂದ್ರೆ ಆ ಕೋರ್ದು ಫಿಸಿಕಲ್ ಸ್ಟ್ರಕ್ಚರ್ ಏನಿದೆಯೋ ಅದು ಯಾವುದೇ ರೀತಿ ವೇರಿ ಆಗಲ್ಲ. ಯಾವುದೇ ಒಂದು ನಾವು ಟ್ರಾನ್ಸ್ಫಾರ್ಮರ್ ತಗೊಂಡಾಗ ಆ ಟ್ರಾನ್ಸ್ಫಾರ್ಮರ್ ಜೊತೆ ಏನ್ ಬರುತ್ತೋ ಸೈಜು ಅದು ಹಾಗೆ ಫಿಕ್ಸ್ ಆಗಿದೆ. ಅದ್ರದ್ದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಗಲಿ, ಅದ್ರ ಮೆಕ್ಯಾನಿಕಲ್ ಪ್ರಾಪರ್ಟಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಒಂದು ಕೋರ್ ಅಂತ ತಗೊಂಡಾಗ, ನಾನು ಟ್ರಾನ್ಸ್ಫಾರ್ಮರ್ ಅಂತ ತಗೊಂಡಾಗ ಅದು ಕೋರ್ ಪಾರ್ಟ್ ಫಿಕ್ಸ್. ಅದ್ರ ವಿಡ್ತ್, ಬ್ರೆಡ್ತ್, ಲೆಂತ್ ಆಗಲಿ ಅಥವಾ ಸೈಜ್ ಆಗಲಿ ಯಾವುದು ವೇರಿ ಆಗಲ್ಲ ಯೂಸ್ ಮಾಡ್ತಿದ್ದಂಗೆ ನಾನು. ಸೊ ಹಾಗಾಗಿ ಅದನ್ನು ಕಾನ್ಸ್ಟೆಂಟ್ ಲಾಸ್ ಅಂತ ಕರೀತೀವಿ. ಸೊ ಈ ಐರನ್ ಲಾಸ್ ಅಲ್ಲಿ ನಮಗೆ ಎರಡು ತರ ಲಾಸ್ ಇದೆ. ಒಂದು ಎಡ್ಡಿ ಕರೆಂಟ್ ಲಾಸ್ ಅಂತ ಹೇಳ್ತೀವಿ, ಸಬ್ ಕ್ಯಾಟಗರಿ ಎರಡು ಐರನ್ ಲಾಸ್ ಅಲ್ಲಿ. ಇನ್ನೊಂದು ಹಿಸ್ಟೆರಿಸಿಸ್ ಲಾಸ್ ಅಂತ ಹೇಳ್ತೀವಿ. ಸೊ ಈ ಎಡ್ಡಿ ಕರೆಂಟ್ ಲಾಸ್ ಅಂದ್ರೆ ಏನು ಅಂತ ಫಸ್ಟ್. ಸೊ ಎಡ್ಡಿ ಕರೆಂಟ್ ಲಾಸ್ ನ ನಾವು WE ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ಎಡ್ಡಿ ಕರೆಂಟ್ಸ್ ಆರ್ ಲೂಪ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ induced in a conductor by a changing magnetic field in the conductor. The current which circulates in the form of loops, concentric loops, that electrical current we call it as eddy current. This eddy current results because of the changing magnetic field linking with the conductor. The eddy current loss occurs due to the flow of eddy current in the core. Eddy current increases due to the alternating flux linking with the core. If an eddy current of magnitude I flows through a path of resistance R, then
it will dissipate energy in the form of heat as per the power equation I square R. ಸೊ ಈ ಎಡ್ಡಿ ಕರೆಂಟ್ ಅಂತ ಬಂದಾಗ ಏನಪ್ಪಾ ಇದು ಎಡ್ಡಿ ಕರೆಂಟ್? ಸೊ ದ ಕರೆಂಟ್ ವಿಚ್ ಸರ್ಕ್ಯುಲೇಟ್ಸ್ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಲೂಪ್ಸ್. ಸೊ ಯಾವ ಕರೆಂಟ್ ಬಂದು ಕಾನ್ಸೆಂಟ್ರಿಕ್ ಲೂಪ್ಸ್ ಫಾರ್ಮ್ ಅಲ್ಲಿ ಇಂಡ್ಯೂಸ್ ಆದ್ಮೇಲೆ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ, ಚಲನೆ ಬರುತ್ತೋ ಅದನ್ನ ನಾವು ಎಡ್ಡಿ ಕರೆಂಟ್ ಅಂತ ಹೇಳ್ತೀವಿ. ಸೊ ಈ ಎಡ್ಡಿ ಕರೆಂಟ್ ಯಾವ ಕಾರಣಕ್ಕೆ ಬರುತ್ತೆ ಅಥವಾ ಹೆಂಗ್ ಬರುತ್ತೆ? ನಾವು ಟ್ರಾನ್ಸ್ಫಾರ್ಮರ್ದು ವರ್ಕಿಂಗ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸೊ ನಮ್ಗೆ ಟ್ರಾನ್ಸ್ಫಾರ್ಮರ್ ಕೋರ್ ಅಂತ ಇದೆ. ಈ ಕೋರ್ ಮೇಲ್ಗಡೆ ನಾವೇನ್ ಮಾಡ್ತೀವಿ, ಒಂದ್ ಕಡೆ ಪ್ರೈಮರಿ ವೈಂಡಿಂಗ್, ಇನ್ನೊಂದ್ ಕಡೆ ಸೆಕೆಂಡರಿ ವೈಂಡಿಂಗ್ ಅಂತ ವೈಂಡ್ ಮಾಡ್ತೀವಿ. ನಾವ್ ಯಾವಾಗ ಪ್ರೈಮರಿ ವೈಂಡಿಂಗ್ಗೆ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಕೊಡ್ತೀವೋ, ಸೊ ಅವಾಗ ಏನಾಗುತ್ತೆ, ಆಲ್ಟರ್ನೇಟಿಂಗ್ ವೋಲ್ಟೇಜ್ ಕೊಡ್ತಿದ್ದಂಗೆ ಪ್ರೈಮರಿ ವೈಂಡಿಂಗ್ ಅಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಫ್ಲೋ ಆಗುತ್ತೆ. ಆಲ್ಟರ್ನೇಟಿಂಗ್ ಕರೆಂಟ್ ಫ್ಲೋ ಆಯ್ತು ಅಂತಿದ್ದಂಗೆ ಆಲ್ಟರ್ನೇಟಿಂಗ್ ಫ್ಲಕ್ಸ್ ಜನರೇಟ್ ಆಗುತ್ತೆ. ಈ ಫ್ಲಕ್ಸ್ ನಾವು ವರ್ಕಿಂಗ್ ಪ್ರಿನ್ಸಿಪಲ್ ಅಲ್ಲಿ ನೋಡ್ದಂಗೆ ಪ್ರೈಮರಿ ವೈಂಡಿಂಗ್ ಜೊತೆನೂ ಲಿಂಕ್ ಆಗುತ್ತೆ ಮತ್ತೆ ಸೆಕೆಂಡರಿ ವೈಂಡಿಂಗ್ ಜೊತೆನೂ ಲಿಂಕ್ ಆಗುತ್ತೆ. ಇದಿಷ್ಟು ನಾವು ಅಲ್ಲಿ ಕೇಳಿರುವಂತದ್ದು ಓದಿರೋದು. ಬಟ್ ಅಲ್ಲಿ ಇನ್ನೊಂದು ಅಂಶ ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಆ ಫ್ಲಕ್ಸ್ ಪ್ರೈಮರಿ ವೈಂಡಿಂಗ್ ಇಂದ ಸೆಕೆಂಡರಿ ವೈಂಡಿಂಗ್ ಗೆ ಯಾವ್ದ್ರ ಮೂಲಕ ಪಾಸ್ ಆಗುತ್ತೆ? ಅದು ಪಾಸ್ ಆಗೋದು ಕೋರ್ ಮುಖಾಂತರ. ಈ ಕೋರ್ ಅನ್ನೋದೇನು? ಕೋರು ಕೂಡ ಒಂದು ಕಂಡಕ್ಟಿವ್ ಮೆಟೀರಿಯಲ್. ಸೊ ನಮ್ಗೆ ಫ್ಯಾರಡೆ ಲಾ ಪ್ರಕಾರ ಗೊತ್ತು, ನಮ್ಗೆ ಯಾವಾಗ ಆಲ್ಟರ್ನೇಟಿಂಗ್ ಫ್ಲಕ್ಸ್ ಕಂಡಕ್ಟರ್ ಜೊತೆಗೆ ಕಾಂಟ್ಯಾಕ್ಟ್ ಬರುತ್ತೋ ಆವಾಗ ನಮ್ಗೆ EMF ಇಂಡ್ಯೂಸ್ ಆಗುತ್ತೆ. ಸೊ ನಾವು ಆಲ್ಟರ್ನೇಟಿಂಗ್ ಫ್ಲಕ್ಸ್ ಪ್ರೈಮರಿ ವೈಂಡಿಂಗ್ ಇಂದ ಸೆಕೆಂಡರಿ ವೈಂಡಿಂಗ್ ಲಿಂಕ್ ಆಗೋದು ಒಂದು ಕಡೆ ಆದ್ರೆ, ಇನ್ನೊಂದ್ ಕಡೆ ಆ ಫ್ಲಕ್ಸ್ ಈ ಕೋರ್ ಮುಖಾಂತರ ಪಾಸ್ ಆಗೋದ್ರಿಂದ ಈ ಕೋರ್ ಅಲ್ಲೂ ಕೂಡ ನಮ್ಗೆ EMF ಇಂಡ್ಯೂಸ್ ಆಗುತ್ತೆ. ಆ ರೀತಿ ಕೋರ್ ಅಲ್ಲಿ ಇಂಡ್ಯೂಸ್ ಆದಂತ EMF ನಾವು ಎಡ್ಡಿ ಕರೆಂಟ್ ಅಂತ ಕರಿತೀವಿ. ಸೊ ಆ ಎಡ್ಡಿ ಕರೆಂಟ್ ಒಂದು ಈ ರೀತಿ ನೀವು ಇಮೇಜ್ ಅಲ್ಲಿ ನಿಮ್ಗೆ ಕಾಣ್ತಾ ಇರೋ ಹಾಗೆ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಈ ರೀತಿ ಜಾಸ್ತಿ ಎಡ್ಡಿ ಕರೆಂಟ್ ಫ್ಲೋ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಹೀಟ್ ಇಕ್ವೇಶನ್ ಪ್ರಕಾರ ನಮ್ಗೆ ಅದು ಟ್ರಾನ್ಸ್ಫಾರ್ಮರ್ ಏನಾಗ್ತಾ ಬರುತ್ತೆ ಅಂತ ಯೂಸ್ ಮಾಡ್ತೀವಿ, ಹೀಟ್ ಜಾಸ್ತಿ ಆಗ್ತಾ ಬರುತ್ತೆ ಟ್ರಾನ್ಸ್ಫಾರ್ಮರ್. ಸೊ ಇದನ್ನ ನಾನು ಅವಾಯ್ಡ್ ಮಾಡಬೇಕು. ಅದಕ್ಕೆ ಏನಪ್ಪಾ ಮಾಡ್ತೀನಿ ಅಂತ ಹೇಳಿದ್ರೆ, ಇವನ್ ನಾನು ಕನ್ಸ್ಟ್ರಕ್ಷನ್ ಅಲ್ಲೂ ಹೇಳಿದ್ದೆ, ನಾನು ಟ್ರಾನ್ಸ್ಫಾರ್ಮರ್ ಕೋರ್ ನ ಬಂದು ಈ ರೀತಿ ಸಾಲಿಡ್ ಆಗಿರುವಂತ ಒಂದು ಸಿಂಗಲ್ ಸ್ಟ್ರಕ್ಚರ್ ಅಲ್ಲಿ ಫಾರ್ಮ್ ಮಾಡಲ್ಲ. ಅದನ್ನ ಥಿನ್ ಶೀಟ್ಸ್ ಗಳಿಂದ ನಾವು ಲ್ಯಾಮಿನೇಟ್ ಮಾಡಿ ಆ ಥಿನ್ ಶೀಟ್ಸ್ ಗಳನ್ನ ವೆಲ್ಡ್ ಮಾಡಿ ಒಂದು ಸಾಲಿಡ್ ಸ್ಟ್ರಕ್ಚರ್ ಫಾರ್ಮ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಅದ್ರ ಉದ್ದೇಶ ಈ ಎಡ್ಡಿ ಕರೆಂಟ್ ಲಾಸ್ ನ ರಿಡ್ಯೂಸ್ ಮಾಡೋದು. ಸೊ ಪ್ರತಿಯೊಂದು ಯಾವುದೇ ಮೋಟರ್ಸ್ ಆಗಲಿ, ಜನರೇಟರ್ಸ್ ಆಗಲಿ ಅಥವಾ ಟ್ರಾನ್ಸ್ಫಾರ್ಮರ್ಸ್ ಆಗಲಿ ಯಾವುದೇ ಆಗಿರಲಿ, ಎಲ್ಲಿ ನಾವು ಲ್ಯಾಮಿನೇಷನ್ ಶೀಟ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಹಿಂದೆ ಕಾರಣ ಬಂದು ಎಡ್ಡಿ ಕರೆಂಟ್ ನ ರಿಡ್ಯೂಸ್ ಮಾಡೋದಾಗಿರುತ್ತೆ. ಈ ಎಡ್ಡಿ ಕರೆಂಟ್ ನ ರಿಡ್ಯೂಸ್ ಮಾಡೋದು ಯಾವ ರೀತಿ? ಶೀಟ್ಸ್ ನ ಯೂಸ್ ಮಾಡ್ತಿದ್ದಂಗೆ ಹೆಂಗಪ್ಪ ಅದು ರಿಡ್ಯೂಸ್ ಆಗ್ಬಿಡುತ್ತೆ ಅಂತ ಕೇಳಿದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಈ ತರ ಸಾಲಿಡ್ ಸ್ಟ್ರಕ್ಚರ್ ಬಂದು ನಾವೇನ್ ಮಾಡ್ತಾ ಇದ್ವಿ, ಇಲ್ಲೂ ಕೂಡ ಒಂದು ಸಾಲಿಡ್ ಇರೋದು ಬಂದು ಅದನ್ನ ಪೀಸ್ ಮಾಡಿ. ಸೊ ನೀವು ಈ ಸಾಲಿಡ್ ನ ಈ ರೀತಿ ಪೀಸ್ ಮಾಡಿ ಒಂದು ಸಾಲಿಡ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ, ತಿರ್ಗಾ ಸುಮ್ಮನೆ ನೀವು ಒಂದು ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಜನರಲ್ ಆಗಿ ಹೇಳೋದಾದ್ರೆ, ಒಂದು ಬ್ಲೇಡ್ ನೀವು ನೋಡಿರ್ತೀರ, ಒಂದು ಬ್ಲೇಡ್ಸ್, ರೇಸರ್ ಬ್ಲೇಡ್ಸ್, ಆ ಒಂದು ಬ್ಲೇಡ್ ಸೈಜ್ ಏನಿದೆ ಆ ಬ್ಲೇಡ್ ನೀವು ಒಂದ್ರ ಮೇಲೆ ಒಂದು 10 ಬ್ಲೇಡ್ಸ್ ನ ಜೋಡಿಸಿದ್ರೆ ನಿಮ್ಗೆ ಒಂದು ಸಾಲಿಡ್ ಸ್ಟ್ರಕ್ಚರ್ ಬರುತ್ತೆ. ಬಟ್ ಈ ಸಾಲಿಡ್ ಸ್ಟ್ರಕ್ಚರ್ ಅಲ್ಲಿ ಒಂದು ಬ್ಲೇಡ್ ಇಂದ ಇನ್ನೊಂದು ಬ್ಲೇಡ್ಗೆ ಕಾಂಟ್ಯಾಕ್ಟ್ ಇರುತ್ತೋ ಇರಲ್ವೋ? ನಾನು ಕರೆಂಟ್ ಪಾಸ್ ಮಾಡಿದ್ರೆ ಒಂದು ಬ್ಲೇಡ್ ಇಂದ ಇನ್ನೊಂದು ಬ್ಲೇಡ್ಗೆ ಕಾಂಟ್ಯಾಕ್ಟ್ ಆಗುತ್ತೋ ಆಗಲ್ಲ? ಏನಾಗುತ್ತೆ? ಹಾಗೆ ಆಗುತ್ತೆ ಕಾಂಟ್ಯಾಕ್ಟ್. ಬಿಕಾಸ್ ನಾನು ಒಂದ್ ಬ್ಲೇಡ್ ಮೇಲೆ ಇನ್ನೊಂದು ಬ್ಲೇಡ್ ಜೋಡಿಸ್ಕೊಂಡು ಹೋಗಿರೋದ್ರಿಂದ ಯಾವುದೇ ರೀತಿ ಐಸೋಲೇಷನ್ ಇಲ್ಲ ಒಂದು ಬ್ಲೇಡ್ಗೂ ಇನ್ನೊಂದು ಬ್ಲೇಡ್ಗೂ. ಸೊ ಹಾಗಾಗಿ ಅದು ತಿರ್ಗಾ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇದೇ ರೀತಿ ಒಂದು ಸಿಂಗಲ್ ಸಾಲಿಡ್ ಸ್ಟ್ರಕ್ಚರ್ ಆಗೇ ಇರುತ್ತೆ. ಅದೇ ಅದ್ರ ಬದಲು
ಪ್ರತಿಯೊಂದು ಬ್ಲೇಡ್ ಏನಿರುತ್ತೋ ಆ ಬ್ಲೇಡ್ನ ನಾನು ವಾರ್ನಿಷ್ ಮಾಡಿ ಅಥವಾ ಇನ್ಸುಲೇಷನ್ ಲಿಕ್ವಿಡ್ ಅಲ್ಲಿ ಡಿಪ್ ಮಾಡಿ ತಗೊಂಡು ಪ್ರತಿಯೊಂದು ಬ್ಲೇಡ್ಸ್ನ ಆಮೇಲೆ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡಿದ್ರೆ ನಾನು ಆವಾಗ ಪ್ರತಿಯೊಂದಕ್ಕೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರಲ್ಲ. ಆವಾಗ ಏನಾಗುತ್ತೆ, ದ ಡೈಮೆನ್ಷನ್ ಆಫ್ ದ ಸ್ಪೇಸ್ ವಾಟ್ ಇಟ್ ಕ್ಯಾನ್ ಗೆಟ್ ಟು ಫ್ಲೋ ದ ಎಡ್ಡಿ ಕರೆಂಟ್ ವಿಲ್ ರಿಡ್ಯೂಸ್. ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮಗೆ ಒಂದು ಕರ್ಪೂರ ತಗೊಂಡು ಒಂದು ಕರ್ಪೂರನ ನೀವು ಫುಲ್ ಹಚ್ಚಿದಾಗ ಏನು ಹೀಟ್ ಮತ್ತೆ ಲೈಟ್ ಜನರೇಟ್ ಆಗುತ್ತೆ, ಮೇಜರ್ ಆಗಿ ನಮಗೆ ಹೀಟ್. ಒಂದು ಕರ್ಪೂರ ಫುಲ್ ತಗೊಂಡು ನಾವು ಅದನ್ನ ಹಚ್ಚಿದಾಗ ಸೊ ಇಟ್ ಈಸ್ ಗೋಯಿಂಗ್ ಟು ಜನರೇಟ್ ಸಮ್ ಅಮೌಂಟ್ ಆಫ್ ಹೀಟ್, ಸ್ವಲ್ಪ ಎಷ್ಟೋ ಹೀಟ್ ಜನರೇಟ್ ಆಗುತ್ತೆ. ಈಗ ಅದೇ ಕರ್ಪೂರನ ನೀವು ಫುಲ್ ಪುಡಿ ಮಾಡಿ ಉದುರಿಸ್ಬಿಟ್ಟು ಹಚ್ಚಿದ್ರೆ ಎಷ್ಟು ಹೀಟ್ ಜನರೇಟ್? ಆಬ್ವಿಯಸ್ಲಿ ಪೌಡರ್ ಮಾಡಿ ನಾವು ಉದುರಿಸಿದಾಗ ಹೀಟ್ ಜನರೇಟ್ ಆಗೋದು ಕಮ್ಮಿ. ಸೊ ಈ ಪೌಡರ್ ಮಾಡೋದು ಜೊತೆಗೆ ಏನು ಅಂತ ಹೇಳಿದ್ರೆ ನಾವು ಐಸೋಲೇಟ್ ಮಾಡಿದಾಗ ನಮಗೆ ಹೀಟ್ ಇನ್ನೂ ಕೂಡ ಕಮ್ಮಿ ರಿಡ್ಯೂಸ್ ಆಗುತ್ತೆ. ಸೊ ಈ ಥಿನ್ ಶೀಟ್ಸ್ ನ ಯೂಸ್ ಮಾಡೋದ್ರಿಂದ ಇರೋ ಉದ್ದೇಶ ಇದು. ಸೊ ಯಾವಾಗ ನಾವು ಶೀಟ್ಸ್ ನ ಥಿನ್ ಮಾಡ್ತೀವೋ ಸೊ ಆವಾಗ ನಮಗೆ ಎಡ್ಡಿ ಕರೆಂಟ್ ಕೂಡ ಫ್ಲೋ ಆಗೋದು ಕಮ್ಮಿ ಆಗುತ್ತೆ, ಹಾಗಾಗಿ ಎಡ್ಡಿ ಕರೆಂಟ್ ಲಾಸ್ ರಿಡ್ಯೂಸ್ ಆಗುತ್ತೆ. Since this represents energy being expanded for no useful purpose, it is considered as an eddy current loss sometimes, which is because it's a part of iron loss. ಈ ಎಡ್ಡಿ ಕರೆಂಟ್ ಲಾಸ್ ಏನಿದೆಯೋ ಅದು ಯಾವುದೇ ರೀತಿ ಯೂಸ್ಗೂ ಬರಲ್ಲ, ಸೊ ಹಾಗಾಗಿ ನಾವು ಅದನ್ನ ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. So as the core is having some resistance, eddy current circulation converts into it. The power equation I square R, which results in eddy current power loss. So in order to keep the eddy current loss as small as possible, the core is made up of thin laminations of high permeability magnetic material such as silicon steel. High permeability ಅಂತ ಹೇಳಿದ್ರೆ permeability ಅನ್ನೋ ಡೆಫಿನೇಷನ್ ಹೇಳಿದ್ದೀನಿ. ಸೊ ಹೈ ಪರ್ಮಿಯಬಿಲಿಟಿ ಇದ್ದಾಗ ಈಸಿಯಾಗಿ ಫ್ಲಕ್ಸ್ ಫ್ಲೋ ಆಗುವಂಥದ್ದು. They are laminated or insulated from one another by varnish as shown in the figure. ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡ್ದಂಗೆ ಸೊ ಥಿನ್ ಶೀಟ್ಸ್ ತಗೋತೀವಿ, ಪ್ರತಿಯೊಂದು ಶೀಟ್ಸ್ ನು ಕೂಡ ಇನ್ಸುಲೇಟ್ ಮಾಡ್ತೀವಿ, ಅಂದ್ರೆ ವಾರ್ನಿಶ್ ಅಥವಾ ಯಾವ್ದಾದ್ರು ಲಿಕ್ವಿಡ್ ಇನ್ಸುಲೇಟರ್ ಮೆಟೀರಿಯಲ್ ಒಳಗಡೆ ಡಿಪ್ ಮಾಡಿ ತೆಗೆದು ಆಮೇಲೆ ಆ ಪ್ರತಿಯೊಂದು ಶೀಟ್ಸ್ ನಾವು ಜಾಯಿನ್ ಮಾಡ್ತೀವಿ, ಈ ರೀತಿ ಒಂದು ಸಾಲಿಡ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ. ಸೊ ಇದು ಎಡ್ಡಿ ಕರೆಂಟ್ ಮತ್ತೆ ಎಡ್ಡಿ ಕರೆಂಟ್ ರಿಡ್ಯೂಸ್ ಮಾಡುವಂತ ವಿಧಾನ. ಸೊ wherever we use thin sheets which are laminated and welded together to form a solid structure, the reason behind that is to reduce the eddy current. So if you have a single solid structure, then you will be having the more space for the eddy current to propagate and to produce more heat. Instead of that, you break that into smaller area, reduce the resistance and isolate them, so thereby you can able to reduce the eddy current loss. This is about the eddy current loss. The next one, so this eddy current loss is given by a Steinmetz formula which states like this: the eddy current loss is given by We, that is equal to beta Bm square F square T square V watts, because the loss will be given in terms of the power, so the unit is watts, where Bm is the maximum flux density in terms of Webers per meter square, F is the frequency in terms of hertz, T is the thickness of the lamination in meters, V volume of the core in cubic meter, and B a constant value that depends on the material which is used for making the core. The next loss is hysteresis loss, which is indicated by Wh.
and this hysteresis loss is a part of the iron loss. So now with respect to this hysteresis loss, look into a diagram. So this is you might have seen in your even in your basics physics, the hysteresis loop we call familiarly, most familiarly. So the hysteresis loop ಅಂತಾನೆ ಕರಿತೀವಿ ನಾವು. ನಿಮ್ಮ ಫಿಸಿಕ್ಸ್ ಅಥವಾ ಹೈಸ್ಕೂಲ್ ಅಲ್ಲೆಲ್ಲ ಓದಿರ್ತೀವಿ ಹಿಸ್ಟೆರಿಸಿಸ್ ವಿತ್ ರೆಸ್ಪೆಕ್ಟ್ ಟು ಇಂಡಕ್ಟರ್ ಯಾವ ರೀತಿ ಚೇಂಜ್ ಆಗುತ್ತೆ. ಸೊ ಈ ಹಿಸ್ಟೆರಿಸಿಸ್ ಲಾಸ್ ಈ ಲೂಪ್ ಅಲ್ಲಿ ಏನು ಹೇಳ್ತೀವಿ ಇಲ್ಲಿ ಅಂತ ಹೇಳುತ್ತೆ. ಸೊ ನಾವು ಏನು ಟ್ರಾನ್ಸ್ಫಾರ್ಮರ್ಗೆ ಇನ್ಪುಟ್ ಪವರ್ ಕೊಡ್ತೀವೋ ಆ ಇನ್ಪುಟ್ ಪವರ್ ಬಂದು ಆಲ್ಟರ್ನೇಟಿಂಗ್ ವೋಲ್ಟೇಜ್. ಬಿಕಾಸ್ ಡಿ.ಸಿ ವೋಲ್ಟೇಜ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಟ್ರಾನ್ಸ್ಫಾರ್ಮರ್ ಈಸ್ ಅನ್ ಎ.ಸಿ ಎಲೆಕ್ಟ್ರಿಕಲ್ ಡಿವೈಸ್. ಓಕೆ, ಸೊ ನಾವು ಕೊಡುವಂತ ಇನ್ಪುಟ್ ಏನ್ ಕೊಡ್ತೀವಿ, ಸೈನ್ ವೇವ್ ಕೊಡ್ತೀವಿ. ಸೊ ಸೈನ್ ವೇವ್ ಕೊಟ್ಟಾಗ ಏನಾಗುತ್ತೆ, ಸೊ ಇನಿಷಿಯಲಿ ಸೈನ್ ವೇವ್ ವ್ಯಾಲ್ಯೂ ಬಂದು 0 ಇಂದ ಪಾಸಿಟಿವ್ ಪೀಕ್ ರೈಸ್ ಆಗುತ್ತೆ. ಅದಾದ್ಮೇಲೆ ತಿರ್ಗಾ ಪಾಸಿಟಿವ್ ಪೀಕ್ ಫಾಲ್ ಆಗ್ತಾ 0 ಬರುತ್ತೆ. ಅಗೇನ್ ನೆಗೆಟಿವ್ ಪೀಕ್ ಗೆ ರೈಸ್ ಆಗ್ತಾ ಹೋಗುತ್ತೆ. ನೆಗೆಟಿವ್ ಪೀಕ್ ರೀಚ್ ಆದ್ಮೇಲೆ ತಿರ್ಗಾ ಅಗೇನ್ 0ಗೆ ನೆಗೆಟಿವ್ ಫಾಲ್ ಆಗ್ತಾ ಬರುತ್ತೆ. ಸೊ ನಾವು ಇದುವರೆಗೂ ಎಕ್ಸ್ಪ್ಲನೇಷನ್ ಹೇಳ್ತಾ ಬಂದಿದ್ದೀವಿ. ಸೊ ನಾನು ಯಾವಾಗ ಕರೆಂಟ್ ನ ಕೊಡ್ತೀನೋ ಅವಾಗ ಮ್ಯಾಗ್ನೆಟ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ ಜನರೇಟ್ ಆಗುತ್ತೆ ಕಂಡಕ್ಟರ್. ಸೊ ಅದೇ ರೀತಿ ಈ ಪಾಯಿಂಟ್ಸ್ ನಾವು ಈಗ ಕನ್ಕ್ಲೂಡ್ ಮಾಡೋದಾದ್ರೆ, ಸೊ ಫಸ್ಟ್ ನಾನು ಯಾವಾಗ ಎ.ಸಿ ಪವರ್ ಆನ್ ಮಾಡ್ತೀನೋ ಅವಾಗ ಐ ಅಸ್ಯೂಮ್ ದಟ್ ಸೈನ್ ವೇವ್ ಇನ್ಪುಟ್ ಕೊಡ್ತಾ ಇರೋದ್ರಿಂದ, ಸೊ ಇನಿಷಿಯಲಿ ಏನಿರುತ್ತೆ ಸೈನ್ ವೇವ್ ವ್ಯಾಲ್ಯೂ ಪೀಕ್ ವ್ಯಾಲ್ಯೂ ಬಂದು 0 ಇರುತ್ತೆ. ಸೊ ಆ ಸೈನ್ ವೇವ್ 0 ಇಂದ ರೈಸ್ ಆಗ್ತಿದ್ದಂಗೆ, ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಒಂದು ಸೈನ್ ವೇವ್ ಸ್ಟ್ರಕ್ಚರ್ ನ ತಗೊಂಡ್ರೆ, ಈ ರೀತಿ ಸೈನ್ ವೇವ್ ಸ್ಟ್ರಕ್ಚರ್ ತಗೊಂಡ್ರೆ, ಸೊ ಇಲ್ಲಿ ಇನಿಷಿಯಲಿ ಸೈನ್ ವೇವ್ ದ ಕರೆಂಟ್ ವಾಟ್ ಇಟ್ ಈಸ್ at this point is 0. ಸೊ ಹಂಗಾಗಿ ದ ಮ್ಯಾಗ್ನೆಟಿಕ್ ವ್ಯಾಲ್ಯೂ, ಮ್ಯಾಗ್ನೆಟಿಕ್ ಫೋರ್ಸ್ ಎಚ್ ಬಂದು ಮ್ಯಾಗ್ನೆಟಿಕ್ ಫೋರ್ಸ್, ಬಿ ಬಂದು ಫ್ಲಕ್ಸ್ ಡೆನ್ಸಿಟಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಕೂಡ 0 ಆಗಿರುತ್ತೆ. ಸೊ ಯಾವಾಗ ಇದು ರೈಸ್ ಆಗ್ತಾ ಹೋಗಿ ಪೀಕ್ ರೀಚ್ ಆಗುತ್ತೆ, ಸೊ ಅದೇ ರೀತಿ ಈ ಮ್ಯಾಗ್ನೆಟಿಕ್ ಫೋರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದ್ಯಾ? ಇದು ಈ ಪೀಕ್ ವ್ಯಾಲ್ಯೂ, ಸೈನ್ ವೇವ್ ಪೀಕ್ ವ್ಯಾಲ್ಯೂ ರೀಚ್ ಆಗ್ತಿದ್ದಂಗೆ ಬಿ ಪಾಯಿಂಟ್ ರೀಚ್ ಆಗುತ್ತೆ. ಸೊ ಅದು ಸ್ಯಾಚುರೇಷನ್ ಪಾಯಿಂಟ್, ಅದ್ರ ಮೇಲೆ ಇನ್ನ ಮ್ಯಾಗ್ನೆಟೈಸ್ ಆಗುತ್ತೆ. ಸೊ ಅದೇ ರೀತಿ ಈ ಸೈನ್ ವೇವ್ ಇಲ್ಲಿಂದ ಡಿಕ್ರೀಸ್ ಆಗ್ತಿದ್ದಂಗೆ ನನಗೆ ಮ್ಯಾಗ್ನೆಟಿಕ್ ಫೋರ್ಸ್ ಕೂಡ ರಿಡ್ಯೂಸ್ ಆಗ್ತಾ ಬರುತ್ತೆ. ಬಟ್ ಇಲ್ಲಿ ಬಿಕಾಸ್ ಆಫ್ ದಿ ನೇಚರ್ ಆಫ್ ದಿ ಕೋರ್, ಬಿಕಾಸ್ ಇಂಡಕ್ಟರ್ ಅಂತ ಏನ್ ಹೇಳ್ತೀವಿ, ನೇಚರ್ ಆಫ್ ದಿ ಕೋರ್, ನಮ್ಗೆ ಮ್ಯಾಗ್ನೆಟಿಕ್ ಫೋರ್ಸ್ 0 ಆದ್ರೂ ಕೂಡ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂದು 0 ಆಗಿರಲ್ಲ. ಇಲ್ಲಿ ನೋಡ್ಬೋದು ನೀವು, ಮ್ಯಾಗ್ನೆಟಿಕ್ ಫ್ಲಕ್ಸ್ ವ್ಯಾಲ್ಯೂ ಹ್ಯಾಸ್ ಸಮ್ ವ್ಯಾಲ್ಯೂ. ಮ್ಯಾಗ್ನೆಟಿಕ್ ಫೋರ್ಸ್ ಬಂದು 0 ಆಗಿದೆ, ಬಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವ್ಯಾಲ್ಯೂ 0 ಆಗಿಲ್ಲ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ವ್ಯಾಲ್ಯೂನ ನಾನು 0 ಮಾಡಬೇಕು ಅಂತ ಹೇಳಿದ್ರೆ I need to apply the magnetic force in negative direction. Then it is going to become 0 at this instant. So ಅದೇ ರೀತಿ ನೆಗೆಟಿವ್ ಹಾಫ್ ಸೈಕಲ್ ಯಾವಾಗ ನಮಗೆ ಸ್ಟಾರ್ಟ್ ಆಗುತ್ತೋ, ಸೊ ಇಟ್ ಗೋಸ್ ಎಟ್ ಇ ಅಂತ ನೆಗೆಟಿವ್ ಪೀಕ್ ರೀಚ್ ಆಗುತ್ತೆ. ಅಗೇನ್ ನೆಗೆಟಿವ್ ಹಾಫ್ ಸೈಕಲ್ ರಿಡ್ಯೂಸ್ ಆಗ್ತಾ 0 ಬರ್ತಿದ್ದಂಗೆ, ಯಾವಾಗ ಇಲ್ಲಿ ಫೋರ್ಸ್ 0 ಬರುತ್ತೋ, ಬಟ್ ಇಲ್ಲಿ ಇನ್ನೂ ನನಗೆ ನೆಗೆಟಿವ್ ಸಮ್ ವ್ಯಾಲ್ಯೂ, ಹ್ಯಾವ್ ಸಮ್ ವ್ಯಾಲ್ಯೂ ಅಟ್ ನೆಗೆಟಿವ್ ಪಾಯಿಂಟ್. ಅಗೇನ್ ಇದನ್ನು 0 ಮಾಡಬೇಕು ಅಂತ ಹೇಳಿದ್ರೆ ತಿರ್ಗಾ ನಾನೇನು ಪಾಸಿಟಿವ್ ಹಾಫ್ ಸೈಕಲ್ ವ್ಯಾಲ್ಯೂ ಕೊಡ್ಬೇಕು. ಅವಾಗ ಪಾಸಿಟಿವ್ ಫೋರ್ಸ್ ಕೊಟ್ಟಾಗ ತಿರ್ಗಾ ನನಗೆ 0 ಬರುತ್ತೆ. ಸೊ ಇದು ತಿರ್ಗಾ ನೆಕ್ಸ್ಟ್ ವೇವ್. ಸೊ ಈ ರೀತಿ ನಾನು ಎ.ಸಿ ಅಂದ್ರೆ ಇಟ್ ಇಸ್ ಎ ಕಂಟಿನ್ಯೂಸ್ ಸೀರೀಸ್ ಸೈಕಲ್ಸ್ ಆಫ್ ವೇವ್. ಸೊ ಇವಾಗ ಏನಾಗುತ್ತೆ, ತಿರ್ಗಾ ಇದು ಹೀಗೂ ಈ ರೀತಿ. ಸೊ ಮ್ಯಾಕ್ಸಿಮಮ್ ಮ್ಯಾಗ್ನೆಟೈಸ್ ಆಗುತ್ತೆ, ಡಿಮ್ಯಾಗ್ನೆಟೈಸ್ ಆಗುತ್ತೆ, ಫುಲ್ 0 ಡಿಮ್ಯಾಗ್ನೆಟೈಸ್, ಅಗೇನ್ ನೆಗೆಟಿವ್ ಮ್ಯಾಗ್ನೆಟೈಸೇಷನ್ ಅಂಡ್ ಡಿಮ್ಯಾಗ್ನೆಟೈಸೇಷನ್. ಈ ಮ್ಯಾಗ್ನೆಟೈಸಿಂಗ್ ಅಂಡ್ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಪ್ಲಸ್ ಯಾವಾಗ ಮ್ಯಾಗ್ನೆಟೈಸಿಂಗ್ ಫೋರ್ಸ್ 0 ಆದ್ರೂ ಕೂಡ ಫ್ಲಕ್ಸ್ ಡೆನ್ಸಿಟಿ ಇರುತ್ತೋ, ಇದರಿಂದ ನಮ್ಗೆ ಏನು ಲಾಸ್ ಕ್ರಿಯೇಟ್ ಆಗುತ್ತೋ
ಆ ಲಾಸ್ ನಾವು hysteresis loss ಅಂತ ಕರಿತೀವಿ. So hysteresis loss is caused by the magnetization and demagnetization of the current which flows in the core in forward and reverse direction. Hysteresis loss is caused by the magnetization and demagnetization of the core as the current flows in the forward and reverse direction. As the magnetizing force increases, the magnetic flux also increases. But when the magnetizing force is decreased, the magnetic flux does not decrease at the same rate but less gradually, and this is because of the property of the inductor also. Therefore, when the magnetizing force reaches zero potential, that is the point A what we are speaking with respect to the diagram, the flux density still have a positive value. So you can see the point C in the figure. Okay. So in order to reduce this magnetic flux density to zero, the magnetizing force must be applied in negative direction. The relationship between this magnetizing force and the flux density is what we call it as the hysteresis curve or the hysteresis loop, as you can see in the diagram. The area of this hysteresis loop shows the energy required to complete a full cycle of magnetization and demagnetizing, and the area of the loop also represents the energy lost during this process. This loss depends on the volume and grade of the iron or the material which is used for the core, and also on the frequency of magnetic reversal and value of flux density. And this is also given by Steinmetz formula. WH, the hysteresis loss, is equal to eta Bm raised to 1 power 6 F V watts. So as we have already seen in the eddy current loss, Bm is the maximum flux density, frequency of the power supply, volume of the core, and this depends on the material constant. So as you can see in the eddy current loss and the hysteresis loss, the parameters depends only on the volume, the thickness of the core material, and the permeability of the core material, insulation of the core material. So all these factors are constant for a given transformer. So these are not going to vary as we use, or these will not going to vary depending on the voltage or the current or the load what we have. So that's why the iron loss is known as the constant loss. The total iron loss is given by Wi is equal to the sum of the eddy current loss and the hysteresis loss. So this is about the losses in the transformer. Next, we'll discuss about the types of transformers. As you have seen, the transformers can be classified depending on their end use, depending on their construction, depending on the type of power supply and the purpose. Based on the design of the core construction, we can classify them into two types as the core type transformer and the shell type transformer. On the basis of supply, they can be classified as the single phase transformer and three phase transformer. Based on the purpose, step up transformer, step down transformer, or we have one more 1:1 transformer. On the basis of use, you can use them as a power transformer, or as a distribution transformer, or as an instrumentation transformer,
Under the instrumentation transformer, we have a current transformer, potential transformer, or auto transformer. So as far as your syllabus is concerned, we have the core and cell type transformer. So the diagram shows how the core and cell type transformer looks like. Depending on the way in which the primary and secondary windings are wound on the core, the transformers are classified into two types as core type and shell type transformer. The choice of which type to use depends on the cost, the voltage rating, the weight, insulation, heat, distribution, etc. So as you can see in the diagram, the major part of the core is covered by the windings in case of core type transformer, whereas the core is going to surround the winding in case of shell type transformer. So if we look individually, the core type transformer, the two windings are interleaved to reduce the flux leakage. So even though in diagrammic representation we have represented separately the primary winding and secondary winding, but in practical use, so half part of the primary winding and half part of the secondary winding will be wounded on the same limb. Similarly, we have the same thing, half part of the primary winding and half part of the secondary winding on the second limb also. That is, the two windings are interleaved to reduce the flux leakage. So half of the primary winding and half of the secondary winding are placed concentrically on this limb, on both the limbs. But while making this concentric, the low voltage winding will be near to the core. In the sense, first the low voltage winding will be wounded, and over that we have a high voltage winding. The coils may be circular or rectangular in shape of wound. The core is always laminated, as we have discussed with respect to the losses, to reduce the eddy current loss. And we use this type of transformers to handle low and medium voltages. The windings surrounds a considerable portion of the core, as we have seen in the diagram. ಸೊ ಈ ಕೋರ್ ಟೈಪ್ ಮತ್ತೆ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಬಂದಾಗ ಮೊದಲನೇದಾಗಿ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್. ಸೊ ಈ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ವೈಂಡಿಂಗ್ ಮೆಜಾರಿಟಿ ಪಾರ್ಟ್ ಆಫ್ ದಿ ಕೋರ್ ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡಿರುತ್ತೆ. ಎರಡನೇ ಪಾಯಿಂಟ್ ಬಂದು ನಮ್ಗೆ ಡಯಾಗ್ರಾಮಿಕ್ ರೆಪ್ರೆಸೆಂಟೇಷನ್ ಬಂದಾಗ ನಾವು ಪ್ರೈಮರಿ ಸೆಕೆಂಡರಿ ಅಂತ ಸಪರೇಟ್ ಆಗಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ಆ ಟ್ರಾನ್ಸ್ಫಾರ್ಮರ್ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಸೊ ಪ್ರೈಮರಿ ವೈಂಡಿಂಗ್ ಸೆಕೆಂಡರಿ ವೈಂಡಿಂಗ್ ಎರಡೂ ಕೂಡ ಎರಡೂ ಲಿಮ್ಸ್ ಮೇಲೆ ಇಂಟರ್ಲೀವ್ ಆಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒಂದು ವೈಂಡಿಂಗ್ ಮೇಲ್ಗಡೆ ಇದೇ ಪ್ರೈಮರಿ ಸೈಡ್ ಇದನ್ನೇ ತಗೊಂಡ್ರೆ ನಾನು ಈ ಸೈಡ್ ಮೇಲೆ ಫಸ್ಟ್ ಯಾವುದು ಲೋ ವೋಲ್ಟೇಜ್ ಇರುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಸ್ಟೆಪ್ ಡೌನ್ ಅಂತ ತಗೊಂಡ್ರೆ ನಾನು ಲೋ ವೋಲ್ಟೇಜ್ ಬಂದು ಸೆಕೆಂಡರಿ ವೈಂಡಿಂಗ್, ಹೈ ವೋಲ್ಟೇಜ್ ಬಂದು ಪ್ರೈಮರಿ ವೈಂಡಿಂಗ್. ಸೊ ಆ ಸೆಕೆಂಡರಿ ಲೋ ವೋಲ್ಟೇಜ್ ವೈಂಡಿಂಗ್ ಏನಿರುತ್ತೆ ಅದನ್ನ ಫಸ್ಟ್ ಕೋರ್ ಮೇಲೆ ಸುತ್ತಿರ್ತದೆ, ಅದ್ರ ಮೇಲ್ಗಡೆ ಹೈ ವೋಲ್ಟೇಜ್ ವೈಂಡಿಂಗ್ ನ ಸುತ್ತುತ್ತಾರೆ. ಸೊ ಅಂದ್ರೆ ಪ್ರೈಮರಿ ವೈಂಡಿಂಗ್ ಅರ್ಧ ಇಲ್ಲಿ ಇನ್ನರ್ಧ ಇಲ್ಲಿ, ಸೆಕೆಂಡರಿ ವೈಂಡಿಂಗ್ ಅರ್ಧ ಇಲ್ಲಿ ಇನ್ನರ್ಧ ಇಲ್ಲಿ. ಸೊ ಆ ರೀತಿ ಒಂದು ವೈಂಡಿಂಗ್ ಮೇಲೆ ಇನ್ನೊಂದು ವೈಂಡಿಂಗ್ ಪ್ರೈಮರಿ ಮತ್ತೆ ಸೆಕೆಂಡರಿ ಎರಡನ್ನೂ ಓವರ್ಲ್ಯಾಪ್ ಮಾಡುತ್ತೆ. ಸೊ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎರಡನ್ನು ವೈಂಡಿಂಗ್ ಮಾಡೋದು. ಸೊ ಪ್ರೈಮರಿ ವೈಂಡಿಂಗ್ ಇಂದ ನಮಗೆ ಫ್ಲಕ್ಸ್ ಜನರೇಟ್ ಆಗೋದು. ಸೊ ಹಾಗಾಗಿ ಆ ಫ್ಲಕ್ಸ್ ಎಷ್ಟು ಜನರೇಟ್ ಆಗುತ್ತೋ ಮ್ಯಾಕ್ಸಿಮಮ್ ಸೆಕೆಂಡರಿ ವೈಂಡಿಂಗ್ ಜೊತೆ ಲಿಂಕ್ ಆಗಲಿ ಅನ್ನೋ ಉದ್ದೇಶದಿಂದ ಆ ರೀತಿ ಇಂಟರ್ಲೀವ್ ಮಾಡಿ ವೈಂಡ್ ಮಾಡಿರ್ತಾರೆ, ಒಂದ್ರ ಮೇಲೆ ಒಂದು ವೈಂಡ್ ಮಾಡಿರ್ತಾರೆ. ಸೊ ಅವಾಗ ನಮ್ಗೆ ಇಲ್ಲಿ ಕೋರ್ ಇಂದ ಹೋಗುವಂತ ಫ್ಲಕ್ಸ್ ಸ್ವಲ್ಪ ಲಿಂಕ್ ಆಗುತ್ತೆ, ಕಮ್ಮಿ ಆಗುತ್ತೆ, ಅದರಿಂದ ಜನರೇಟ್ ಆಗೋ ಲಾಸ್ ಕೂಡ ಕಮ್ಮಿ ಮಾಡ್ಬೋದು ನಾವು. ಸೊ ಅದಾದ್ಮೇಲೆ ಈ ಕೋರ್ ಟೈಪ್ ಬಂದು ನಮಗೆ ಯೂಶಲಿ ಲೋ ಮತ್ತೆ ಮೀಡಿಯಂ ವೋಲ್ಟೇಜ್ ಅಪ್ಲಿಕೇಶನ್ ಗಳಲ್ಲಿ ಯೂಸ್ ಮಾಡ್ತೀವಿ. ಕೋರ್ನ ನಾವು ಮೊದಲೇ ಹೇಳಿದೀವಿ, ಕೋರ್ನ ಬಂದು ಲ್ಯಾಮಿನೇಟೆಡ್ ಮೆಟೀರಿಯಲ್ ಇಂದ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಅದಷ್ಟು ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಬಂದು. ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಬಂದಾಗ ನಮಗೆ ಇಲ್ಲಿ
ಕೋರಲ್ಲಿ ಕೋರ್ನ ವೈಂಡಿಂಗ್ ಕವರ್ ಮಾಡಿರ್ತಿತ್ತು. ಬಟ್ ಶೆಲ್ ಟೈಪ್ ಬಂದಾಗ ವೈಂಡಿಂಗ್ ನ ಕೋರ್ ಕವರ್ ಮಾಡ್ಕೊಂಡಿರುತ್ತೆ. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದೇ ಲಿಂಬು ಸೆಂಟ್ರಲ್ ಲಿಂಬ್ ಮೇಲೆ ಮಾತ್ರ ನಾವು ಪ್ರೈಮರಿ ಮತ್ತೆ ಸೆಕೆಂಡರಿ ವೈಂಡಿಂಗ್ ನ ವೌಂಡ್ ಮಾಡಿರ್ತೀವಿ. ಸೊ ದ ಕೋರ್ is in the rectangular shape, laminated due to reduce the eddy current loss. Both windings are wound on the central limb, as you can see, and this particularly be used for high voltage applications. So ಎರಡು ವೈಂಡಿಂಗ್ ಕೂಡ ಒಂದೇ ಲಿಂಬ್ ಮೇಲೆ ಇರುತ್ತೆ, ಸೆಂಟ್ರಲ್ ಲಿಂಬ್ ಮೇಲೆ. ಸೊ ಹೈ ವೋಲ್ಟೇಜ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಮತ್ತೆ ಈ ವೈಂಡಿಂಗ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲೇ ಒಂದು ಇಲ್ಲಿ the coils are former wounded with multi-layered disc types and usually wound in the form of the pancakes. ಸೊ ಈ ವೈಂಡಿಂಗ್ಸ್ ನ ಫಸ್ಟ್ ವೌಂಡ್ ಮಾಡಿ ಅದಾದ್ಮೇಲೆ ತಗೊಬಂದು ಈ ಸೆಂಟ್ರಲ್ ಲಿಂಬ್ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಅಂಡ್ ಅಗೈನ್ ಈವನ್ ಈ ಕೋರ್ ಏನಿದೆಯೋ, ಈ ಕೋರ್ ಬಂದು ಕಂಪ್ಲೀಟ್ ಒಂದು ಸಾಲಿಡ್, ಅಂದ್ರೆ ಏನಂತ ಹೇಳಿದ್ರೆ ಒಂದೇ ರೀತಿ ಇದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಈ ಕೋರ್ ನ ಬಂದು ಸೊ ಈ ಶೇಪ್ ಅಥವಾ ಎಲ್ ಶೇಪ್ ಸ್ಟ್ರಕ್ಚರ್ ಇಂದ ಜಾಯಿನ್ ಮಾಡಿ ಮ್ಯಾಪ್ ಮಾಡಿರ್ತಾರೆ. ಈ ಶೇಪ್ ಅಂತ ಹೇಳಿದ್ರೆ, ಸೊ ಈಗ ಇಲ್ಲಿ ನೋಡೋದಾದ್ರೆ ಇದೇ ಕೋರ್ನ ಆಕ್ಚುಲಿ. ಸೊ ಇದಿಷ್ಟು ಈ ಪೀಸ್ ಸಪ್ರೇಟ್ ಆಗಿರುತ್ತೆ, ಇದಿಷ್ಟು ಓಪನಿಂಗ್ ಅಂದ್ರೆ ಇದು ಈ ರೀತಿ ಇರುತ್ತೆ ನಿಮಗೆ, ಈ ರೀತಿ ಮತ್ತೆ ಈ ರೀತಿ. ಸೊ ಕಾಯಿಲ್ ನ ಬೇರೆ ಕಡೆ ವೈಂಡ್ ಮಾಡಿ ಅದನ್ನ ತಂದು ಇದ್ರ ಸುತ್ತ ಸೆಂಟ್ರಲ್ ಲಿಂಬ್ಗೆ ಪ್ಲೇಸ್ ಮಾಡಿದ್ಮೇಲೆ ಈ ಟಾಪ್ ಪೋರ್ಷನ್ ನ ನಾವು ಫಿಕ್ಸ್ ಮಾಡುವಂತ. ಅವಾಗ ನನಗೆ ಏನಾಗುತ್ತೆ, ಇದು ಫಿಕ್ಸ್ ಮಾಡಿದಾಗ ನನಗೆ ಕಂಪ್ಲೀಟ್ ಈ ರೀತಿ ಕೋರ್ ಬರುತ್ತೆ. ಇದು ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಅಲ್ಲಿ ನಮಗೆ ಟ್ರಾನ್ಸ್ಫಾರ್ಮರ್ ಫಿಸಿಕಲ್ ಆಗಿ ಇಂಡಸ್ಟ್ರಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವಾಗ ಮಾಡೋದು. ಸೊ ಈ ಎರಡು ಕೋರ್ ಮತ್ತೆ ಶೆಲ್ ಟೈಪ್ ಡಿಫ್ರೆನ್ಸ್. ಸೊ ಅಪಾರ್ಟ್ ಫ್ರಮ್ ದಿಸ್, ಸ್ಟೆಪ್ ಡೌನ್ ಮತ್ತೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಗಳು ನೋಡೇ ಇರ್ತೀರ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಬಂದಾಗ ಪ್ರೈಮರಿ ವೈಂಡಿಂಗ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಸೆಕೆಂಡರಿ ವೈಂಡಿಂಗ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಕಮ್ಮಿ ಇರುತ್ತೆ. ಸೊ ಕಮ್ಮಿ ಇರೋದ್ರಿಂದ ನಮಗೆ ಸೆಕೆಂಡರಿ ವೈಂಡಿಂಗ್ ಅಲ್ಲಿ ಕಮ್ಮಿ ವೋಲ್ಟೇಜ್ ಜನರೇಟ್ ಆಗುತ್ತೆ. ಸೊ ಅದೇ ರೀತಿ ಸ್ಟೆಪ್ ಅಪ್ ಅಂತ ಬಂದಾಗ ಪ್ರೈಮರಿ ವೈಂಡಿಂಗ್ ಅಲ್ಲಿ ಕಮ್ಮಿ ಇರುತ್ತೆ, ಸೆಕೆಂಡರಿ ವೈಂಡಿಂಗ್ ಅಲ್ಲಿ ಟರ್ನ್ಸ್ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಟರ್ನ್ಸ್ ಅಂತ ಹೇಳಿದಾಗ ಜಾಸ್ತಿ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಸೊ ಇದು ನಿಮಗೆ ಜನರಲ್ ಇನ್ಫಾರ್ಮೇಶನ್ಗೆ. ಸೊ ದಿಸ್ ಈಸ್ ಅಬೌಟ್ ದ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್. We'll discuss about the efficiency equation in the next part. Thank you.